ಹಾಯ್ ಎಲ್ರಿಗೂ ನಮಸ್ಕಾರ. ನಿಮಗೆಲ್ರಿಗೂ ನಮ್ಮ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋಗೆ ಲೈಕು, ಶೇರು, ಕಮೆಂಟ್ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ, ಸರಿನಾ? ನಾನು ಸಂಡೇ ಒಂದಿನ ಯಾವುದಾದ್ರೂ ಡಿಫ್ರೆಂಟ್ ಆಗಿರೋ ವಿಡಿಯೋನ ಹಾಕ್ತೀನಿ ಅಂತಂದಿದ್ದೆ. ಅದಕ್ಕೆ ಕೆಲವೊಬ್ಬರು ಹಾಕಿ ಅಂತಂದಿದ್ರಿ, ಇನ್ನು ಕೆಲವೊಬ್ಬರು ಬೇಡ ಅಂತಂದಿದ್ರಿ. ಇದೊಂದು ಸಲ ವಿಡಿಯೋ ಹಾಕ್ತೀನಿ ನೋಡಿ. ಅಟ್ಲೀಸ್ಟ್ ಸಂಡೇ ಒಂದಿನ ಆದರೂ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋದು, ಕಾಮಿಡಿ ಇರೋದು ಹಾಕ್ತೀನಿ ವಿಡಿಯೋನ. ಪ್ಲೀಸ್ ಎಲ್ಲರೂ ನೋಡಿ. ನಿಮ್ಗೆ ಇಷ್ಟ ಆದರೆ ಹೇಳಿ, ಮತ್ತು ಇಲ್ಲ ಅಂದರೆ ಮತ್ತೆ ನೋಡ್ತೀನಿ ಮುಂದಿನ ಸಲ, ಮತ್ತಿನ್ನೂ ಚೆನ್ನಾಗಿರೋದು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಈ ಸಲ ನಾನು ಅತ್ತೆ ಸೊಸೆ ಕಾಮಿಡಿ ವಿಡಿಯೋನ ಹಾಕಬೇಕಂತ ಅಂದ್ಕೊಂಡಿದ್ದೀನಿ, ಹಾಕ್ತಾ ಇದ್ದೀನಿ. ಪ್ಲೀಸ್ ನೀವೆಲ್ಲರೂ ಇಷ್ಟಪಟ್ಟು ನೋಡಿ, ಸರಿನಾ? ಇದರಲ್ಲಿ ನಾನು ಸೊಸೆ ಆಗಿದ್ದೀನಿ, ಪಂಚವ ಅತ್ತೆ ಆಗಿದ್ದಾರೆ. ಹಳ್ಳಿ ಅತ್ತೆ, ಸಿಟಿ ಸೊಸೆ ಥರ ಇರುತ್ತೆ ಅತ್ತೆ ಸೊಸೆ ಕಾಮಿಡಿ ವಿಡಿಯೋ. ಪ್ಲೀಸ್ ಎಲ್ಲರೂ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ. ಏನು ಪರವ, ಊಟ ಆತನ? ಅಡಿಗೆ? ಹ್ಞೂ ಯವ್ವ, ಅಡಿಗೆನೂ ಆತು, ಊಟನೂ ಆತು ನೋಡು. ನಿಂದು? ನಂದು ಅಡಿಗೆ ಊಟ ಎರಡೂ ಆತು ನೋಡವ ಯವ್ವ. ನಂದು ಯವ್ವ ಮುಂಜಾನೆದ್ದು ಎದ್ದ ತಕ್ಷಣ ತಲೆಗೆ ಏನು ನೋಡೋಂಗಿಲ್ಲ. ಕಸ ಅನ್ಬೇಕು, ನೆಲ ಒರೆಸ್ಬೇಕು, ಬಾಂಡೆ ತಿಕ್ಬೇಕು. ಯವ್ವ ಒಂದು ದಿನನಾರ ನೆಮ್ಮದಿಯಿಂದ ಮುಕ್ಕೊಳಂಗಿಲ್ಲ ನೋಡು ನಮ್ಮ ಜೀವನ. ದಿನ ಒಂದಕ್ಕೂ ಮಾಡಿದ್ದ ಮಾಡಿ 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 ಸಕ ಹೋಗ್ಬಿಟ್ಟೈತೆ ನೋಡು. ಏನ್ರವ ಏನೋ ಮಾತಾಡ್ಕೊತ ನಿಂತ್ಬಿಟ್ಟಿರಲ್ಲ? ಏನೂ ಇಲ್ಲ ಪಂಚವ, ಹಂಗೆ ಮಾತಾಡ್ಕೊತ ನಿಂತಿದ್ವಿ ಊಟ ಆತನ ಅಂತಂದು. ನಿಂದು ಊಟ ಆತನ? ಅಯ್ಯೋ ದೇವ್ರೆ, ನಮ್ಮ ಮನೆಯಾಗಿನ ಈಗ ಒಲಿ ಹಚ್ಚಾಕುಂತಾಳೆ ನನ್ನ ಸೊಸಿ. ಅಯ್ಯೋ ನನ್ನ ಸೊಸಿ ಮುಂಜಾನೆ ನಾಷ್ಟನ ಮಧ್ಯಾಹ್ನ ಊಟ ಟೈಮಿಗೆ 1 ಗಂಟೆಗೆ ಕೊಡ್ತಾಳೆ, ಮಧ್ಯಾಹ್ನದ ಊಟನ ಸಂಜೆ 5 ಗಂಟೆಗೆ ಕೊಡ್ತಾಳೆ. ಹಿಂಗೈತೆ ನಮ್ಮ ಮನೆ ಪರಿಸ್ಥಿತಿ. ಇನ್ನ ಏನು ತಿಂದಿಲ್ಲ ನೋಡು, ಹೊಟ್ಟೆಗೆ ಏನು ಬಿದ್ದಿಲ್ಲ, ಹಂಗೆ ಹಸು ಕೊಂದ ಕುಂತೀನಿ ನೋಡು. ಅತ್ಯಾರ, ನಿಮ್ಗೆ ಎಷ್ಟು ಸಲ ಹೇಳೀನಿ, ನಮ್ಮದು ಮನೆಯಿಂದ ಏನಾರ ಯಾಕೆ ಜಗಳ ಇರಲಿ ಅದು ನಮ್ಮ ಮನ್ಯಾಗ ಅಷ್ಟೇ ಇರಬೇಕು, ಹಿಂಗೆ ಹೊರಗಡೆ ಎಲ್ಲ ತರಂಗಿಲ್ಲ ಅಂತ ಹೇಳಿತಿಲ್ರಿ. ಮತ್ತೇನ್ರಿ ನಿಮ್ದು ಹೊರಗಡೆ ಮಂದಿ ಮುಂದೆಲ್ಲ ನನ್ನ ಮರ್ಯಾದೆ ತೆಗಿತೀರಲ್ಲ? ಅಯ್ಯ ನನ್ನ ಸುಬ್ಬನಾತಿ ಸೊಸೆಯ, ನಾನೇನು ಇಲ್ಲಾಗಿದ್ದು ಹೇಳಕ್ಕುಂತಿಲ್ಲವ, ಇದ್ದಿದ್ದ ಹೇಳಕ್ಕುಂತೀನಿ ಮಂದಿ ಮುಂದೆ. ಅತ್ಯಾರ, ಮುಂಜಾನೆ ಎದ್ದು 4 ಗ್ಲಾಸ್ ಚಾನ 5 ಪಾಕೆಟ್ ಬಿಸ್ಕಿಟನ್ನು ತಿಂದು ಬಂದ್ರಲ್ಲ, ತಿಂದಿದ್ದು ನೆನಪಿಲ್ಲನ್ರಿ ಅತ್ತೀರ? ಮತ್ತಿಲ್ಲಿ ಬಂದು ಏನು ತಿಂದೇ ಇಲ್ಲ ಅಂತ ಸುಳ್ಳು ಹೇಳ್ತೀರನ್ರಿ? ನೋಡ್ರಪ್ಪ, ನೋಡ್ರಿ ನೀವ ನೋಡ್ರಿ. ಯಾರ್ದಾರ ಮನೆ ಹಿಂಗೆ ಮಾಡ್ತಾರನೆ ನೋಡ್ರಿ ನೀವ. ಏನ ಮುಂಜಾನೆ ಹಸು ಆಗಿತ್ತಂತಂದು ಏನೋ ಒಂದು ತಟ್ಟಗೆ ಚಾ 4 ಬಿಸ್ಕಿಟ್ ತಿಂದಿದ್ದನ್ನ ನನ್ನ ಸೊಸಿ ಊರು ತುಂಬ ಹೇಳ್ಕೊಂಡು ಅಡ್ಡಾಡ್ತಾಳೆ. ಯವ್ವ, ನನ್ನ ಮನೆಗೇನು ಹೊಟ್ಟೆ ತುಂಬ ಊಟ ಮಾಡಂಗಿಲ್ಲ, ಎಲ್ಲದಕ್ಕೂ ಲೆಕ್ಕ ಇಡ್ತಾಳವ ಯವ್ವ. ಅಲ್ಲ ಪಂಚವ, ಮತ್ತು ಆಗಲೇ ನೀನು ಏನೂ ತಿಂದೇ ಇಲ್ಲ ಅಂತ ಅಂದೆಲ್ಲ, ಮತ್ತು ಅದಕ್ಕೆ ನಿನ್ನ ಸೊಸಿ ಸಿಟ್ಟಿಗೆ ಬಂದು ಏನೋ ಅಂದಾಳ. ಇಲ್ಲಿ ಬಿಡು, ಅದನ್ಯಾಕೆ ಮನಸ್ಸಿಗೆ ಹಚ್ಕೋತಿದ್ದಿ? ನೋಡ್ರಿ ಅಕ್ಕರ, ನೀವರ ಹೇಳ್ರಿ. ಕಲ್ಲವ, ನೀನೇನು ನನ್ನ ಸೊಸಿ ಪರವಾಗಿ ಹೋಗ್ಬೇಡ. ನನ್ನ ಸೊಸಿ ಮಳ್ಳಿ ಮಂಚಿಗೆ ಎಷ್ಟು ಕಾಲ ಅಂದ್ರೆ 3 ಮತ್ತೊಂದು ಅಂದ್ರೆ ಅಂತ ಅನ್ನೋ ಕುಲ್ದಕ್ಕೆದ ಆಕಿ. ಆಕೇನು ಹಗುರಿಲ್ಲ. ಯಾಕೆ ಪಂಚವ, ಎದಕ್ಕೆ ಹಂಗಂತಿದಿ ಸೊಸಿಗೆ? ಯವ್ವ ಈಕಿ ನನ್ನ ಸೊಸಿಗೆ ಒಂದು ಅಡುಗೆ ಮಾಡಕ್ಕೆ ಬರಂಗಿಲ್ಲವ ಯವ್ವ. ಒಂದು ಅನ್ನ ಮಾಡಂದ್ರೆ ಗಂಜಿ ಮಾಡಿರ್ತಾಳೆ, ಸಾರು ಮಾಡಂದ್ರೆ ಬಿಸಿ ನೀರು, ಒಂದು ಉಪ್ಪಿರಂಗಿಲ್ಲ, ಖಾರ ಇರಂಗಿಲ್ಲ, ಹುಳಿ ಇರಂಗಿಲ್ಲ, ಅಂಥದ್ದು ಅಡುಗೆ ಮಾಡಿ ಹಾಕ್ತಾಳೆ ಯವ್ವ. ಈಕಿ ವಯಸ್ಸಿನಾಗ ನಾನಾಗಲೇ ಮದುವೆ ಆಗಿ ನನ್ನ ಮಗನ ಹೆತ್ತು ಮನೆ ಜವಾಬ್ದಾರಿ ಎಲ್ಲ ನಿಭಾಯಿಸ್ತಿದ್ದೆ. ಈಕೀಗ ಒಂದು ಅನ್ನ ಮಾಡಕ್ಕೆ ಬರಂಗಿಲ್ಲ, ಒಂದು ಸಾರು ಮಾಡಕ್ಕೆ ಬರಂಗಿಲ್ಲ. ಅಂತಕ್ಕೆ ಸಿಕ್ಕಾಳ ನನಗೆ ಸೊಸಿ. ಅಂದಂಗೆ ನೀನು ಸೊಸಿಯಾಗಿ ಬಂದೆ ಅಂದಮೇಲೆ ಎಲ್ಲ ಅಡುಗೆ ಎಲ್ಲ ಮಾಡೋದು ಕಲಿಬೇಕವ. ಹಿಂಗೆ ಮಾಡಿದ್ರೆ ಹೆಂಗೆ? ಮತ್ತು ನಿಮ್ಮ ಮತ್ತಿಗೆ ಬರ್ತಾ ವಯಸ್ಸು ಬರ್ತೈತನವ. ಅಂಟ್ಯಾರ, ನಾನೇನು ನಮ್ಮ ಮನ್ಯಾಗ ಅಡುಗೆ ಎಲ್ಲ ಮಾಡ್ಕೊತ ಕುಂತಕೇಳ್ರಿ. ನಾನು ಬರೀ ನನ್ನ ಸ್ಕೂಲ್ ಆಯಿತು, ನನ್ನ ಕಾಲೇಜ್ ಆಯಿತು, ನನ್ನ ಮನೆ ಆಯಿತು ಅಂತ ಅಷ್ಟೇ ಇದ್ದಕ್ಕೆ. ನಮ್ಮ ಮನೇಲಿ ನಮ್ಗೆ ಇದೆಲ್ಲ ಕೆಲಸ ಹಚ್ಚಿಲ್ಲಪ್ಪ, ಈ ಥರ ಅಡುಗೆ ಎಲ್ಲ ಮಾಡೋದು ನಮ್ಮ ಮನೇಲಿ ಹೇಳ್ಕೊಟ್ಟಿಲ್ಲಪ್ಪ. ನಾವೇನು ಹುಟ್ಟತನ ಕಲ್ಕೊಂಬಂದಿರ್ತೀವನ ನಿನಗೆ? ನೋಡ್ರಿ ಅತ್ಯಾರ, ನನ್ನ ಕೈಯಾಗಂತೂ ಅಡುಗೆ ಮಾಡೋಕ್ಕಾಗಂಗಿಲ್ಲ. ನಿಮಗೆ ಬೇಕಂದ್ರೆ ನೀವೇ ಮಾಡ್ಕೊರಿ, ಇಲ್ಲ ಅಂದ್ರೆ ಬಿಡ್ಕೊರಿ ಅಷ್ಟೇ. ಅಲ್ಲಲೇ ಬುಬ್ಬಣಿ, ನಾನು ಅಡುಗೆ ಮಾಡ್ಕೊಂಡು ತಿನ್ನಂಗಿದ್ರೆ ನಿನಗೆ ಎದಕ್ಕೆ ಕರ್ಕೊಂಬರ್ತಿದ್ವಿ ನಮ್ಮ ಮನೆಗೆ? ನನ್ನ ಮಗಗೆ ಮದುವೆ ಮಾಡಿ ನಾನೇನು ನಮ್ಮ ಮನ್ಯಾಗ ಖಾಲಿ ಕುಂತಿಲ್ಲಾಗಿದ್ರಿ ಅತ್ಯಾರ. ನೀವು ನಿಮ್ಮ ಕಾಲಿಗೇನು ಬಂದು ಬಿದ್ದಿಲ್ಲಾಗಿದೆ. ನನ್ನನ್ನು ನಿಮ್ಮ ಮನೆಗೆ ಕರ್ಕೊಂಡೋಗ್ರಿ, ನಿಮ್ಮ ಮಗಗೆ ಮದುವೆ ಮಾಡಿ ಅಂತ ನಾನೇನು ಖಾಲಿ ಕುಂತಿದ್ಲಾಗಿದ್ದೀರಿ ನಮ್ಮ ಮನ್ಯಾಗ. ನೀವ ನನ್ನನ್ನು ನಿಮ್ಮ ಮಗಗೆ ಮದುವೆ ಮಾಡಿಸ್ಕೊಂಡು ಕರ್ಕೊಂಬಂದಿರಿ. ಯವ್ವ, ಹಿಂಗೆ ಬೀದ್ಯಾಗ ನಿಂತ್ಕೊಂಡು ಎದಕ್ಕೆ ಜಗಳ ಮಾಡ್ತೀರಿ ಇಬ್ಬರು ಅತ್ತಿ ಸೊಸಿ? ನಿಮ್ಮ ಮನೆಯ ಮರ್ಯಾದೆ ಎಲ್ಲನೂ ಹೋಗ್ರಿ ತಗ ಮನೆಗೆ ಹೋಗ್ರಿ. ನೋಡಿಲ್ಲಿ, ನಿನ್ನ ಕಾಲಾಗ ಊರಾಗಿರೋ ನಾಯಿಗಳು ಕೂಡ ನಾನು ಅನ್ಸ್ಕೊಂಡಂಗಾಗಿತ್ತು ನೋಡು. ನಿನ್ನಿಂದ ನನ್ನ ಮರ್ಯಾದೆನೇ ಹೋಗೈತಿ ಊರಾಗ.
ನಂಗೂ ರೀ ಅತ್ತಾರ ನಿಮ್ಮ ಕಾಲಾಗ ಊರಾಗಿರೋ ಬೀದಿ ಹಂದಿಗಳು ಕೂಡ ಅನ್ಸ್ಕೊಂಡಂಗಾಗೈತಿ. ನನ್ನ ಪರಿಸ್ಥಿತಿನೂ ಎಲ್ಲ ನಿಮ್ಮಿಂದನ. ಎಲ್ಲೂ ನನಗೆ ಮರ್ಯಾದೆನೇ ಇಲ್ಲದಂಗೆ ಆಗ್ಬಿಟ್ಟೈತಿ. ಯವ್ವ ರೂಪವ ಇಲ್ಲೇ ಇದ್ರೆ ಇನ್ನು ಇವ್ರು ನಮಗೆ ಏನೇನಂತಾರ. ನಡಿ ನಡಿ ಏನಾರು ಯಾಕೆ ಮಾಡ್ಕೊಂಡು ಹಾಳಾಗಿ ಹೋಗಲಕ್ಕ. ಮನೆಗೆ ಬರ್ರಿ ಅತ್ತಾರ, ಮನೆಗೆ. ಅವಾಗ ಮಾಡ್ತೀನಿ ನಿಮಗೆ. ಅದು ನನ್ನ ಮನೆ ಐತ್ಲೇ, ನನ್ನ ಮನೆ. ನನ್ನ ಮನೆಗೆ ಬರಾಕಿನ ನೀನೇ ಹಾಕಿಲ್ಲ ಬ್ಯಾಡ ಅನ್ನಕ. ಪಲ್ಲವಿ, ಏ ಪಲ್ಲವಿ, ಏನ್ರಿ ಅತ್ತಾರ ಎದಕ್ಕೆ ಕರೆದಿದ್ದು? ಹೊರಗೆ ನಿಂತ್ಕೊಂಡು ಜಗಳ ಆಡಿ 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 ಗಂಟೆಲ್ಲ ಒಣಗಿ ಬಿಟ್ಟೈತಿ. ಹೋಗೊಂದು ಸ್ವಲ್ಪ ತಣ್ಣ ನೀರಾಗ ಸರ್ಬತ್ ಮಾಡ್ಕೊಂಬ ಹೋಗು. ಏನ್ರಿ ಅತ್ತಾರ ನಾನು ಸರ್ಬತ್ ಮಾಡ್ಕೊಂಬರ್ಬೇಕಾ? ಆಗಲ್ರಿ ಅತ್ತಾರ, ನನಗೆ ಮಾತ್ರ ಆಗಂಗಿಲ್ಲ. ಎದಕ್ಕೆ ಆಗಂಗಿಲ್ಲಲೇ? ನೀನು ಈ ಮನೆ ಸೊಸೆ ಇದ್ದೀರಿ, ನಾನು ಈ ಮನೆ ಅತ್ತೆದೀನಿ. ನಾನು ಹೇಳ್ದಂಗೆ ಕೇಳ್ಬೇಕು ನೀನು. ಇಲ್ಲಾಂದ್ರೆ ನಿನ್ನ ನೀ ಮನೆಯಾಗ ಇಟ್ಕೊಳಂಗಿಲ್ಲ ನಾನು ಅಷ್ಟ. ಅತ್ತಾರ ಮೊದಲು ಆ ಕೆಲಸ ಮಾಡ್ರಿ, ನನ್ನ ಈ ಮನೆಯಿಂದ ಓಡಿಸ್ಬಿಡ್ರಿ ನೀವು. ಬೆಸ್ಟ್ ನೋಡ್ರಿ ಅತ್ತಾರ. ಲೇ ನಿನಗೇನಾರು ತಲೆಗಿಲಿ ಕೆಟ್ಟೈತನ? ನಾನು ನಿನ್ನ ಈ ಮನೆಯಿಂದ ಹೊರಗಾಗ್ತೀನಿ ಅಂದಿದ್ದು. ಹ್ಞೂ ರೀ ಅತ್ತಾರ, ನನಗೂ ಕಿವಿ ಕೇಳಿಸೈತಿ. ನನಗೂ ಈ ಮನ್ಯಾಗ ಏನು ಇರಬೇಕಂತ ಆಸೆ ಇಲ್ಲ. ಹೆಂಗೋ ನನಗೆ ಈ ಮನೆ ಬಿಟ್ಟು ಹೋಗಬೇಕು ಅಂತ ಆಸೆ. ಆದ್ರೆ ನಿಮ್ಮ ಮಗ ಮಾತು ಕೇಳಂಗಿಲ್ವೇ? ಅದಕ್ಕೆ ನೀವ ಮನೆಯಿಂದ ಹೊರಗಾಕ್ಬಿಟ್ರೆ ನಾನು ನನ್ನ ಗಂಡನ ಕರ್ಕೊಂಡು ಆರಾಮಾಗಿ ಹೋಗ್ಬಿಡ್ತೀನಿ ನೋಡ್ರಿ. ಈಗಿನ ಕಾಲದಾಗ ನನ್ನಂತ ಬ್ಯೂಟಿಫುಲ್ ಅಕ್ಕಿನ ಪದ್ಯಾಕ ಪುಣ್ಯ ಮಾಡಿದ್ದೀನಿ ನಾನು. ನೀವು ಅಷ್ಟೇ ಅತ್ತಾರ, ನನ್ನಂತ ಬ್ಯೂಟಿಫುಲ್ ಸೊಸೆನ ಪಡ್ಯಾಕ ನೀವು ಪುಣ್ಯ ಮಾಡಿರಿ ಅಷ್ಟ. ಊರಾಗ ಅಯ್ಯ ಪಂಚವ ಎಂತ ಸೊಸಿನ ತಂದಿ ಯವ್ವ ನೀನಾರ ಕರ್ರಗ್ ಲೊಟಿ ಐತಿ. ನೀ ನೋಡಿದ್ರೆ ಎಷ್ಟು ಚಂದ ಅದಿದಿ, ಎಷ್ಟು ಸುಂದರವಾಗದಿದಿ. ಆದ್ರೆ ನೀನೇನೆ ಯವ್ವ ನಿನ್ನ ಮಗ ಎಂತ ಸೊಸಿ ತಂದಿಯಲ್ಲ, ಎಂತ ಹೆಂಡತಿ ತಂದಿಯಲ್ಲ ನಿನ್ನ ಮಗಗ ಅಂತ ಉಗೀತಾರ ಊರಾಗ, ಗೊತ್ತನ? ನಮ್ಮೂರಾಗೂ ಅಷ್ಟೇ ಅತ್ತಾರ. ಅಯ್ಯೋ ಪಲ್ಲವಿ, ನಿಂಗೇನು ಹುಚ್ಚಿಗೆ ಚಿಡ್ದೈತೇನ? ಇವತ್ತು ಇಲ್ಲ ನಾಳೆ ಸಾಯಂತ ಅತ್ತಿ ಮನೆಗೆ ಹೋಗೋಬಿಟ್ಟು ನೀನೇನ ಯವ್ವ ಇನ್ನು ಕಲ್ಲು ಗುಣಕಲ್ಲು ಇದ್ದಂಗೆ ಅದಾಳ ಅಂತ ಅತ್ತಿ ಮನೆಗೆ ಹೋಗಿ ಅಲ್ಲ ಅವ್ವ ನೀನು ಸೊಸೆಯಾಗಿ ತಲೆಗಿಲಿ ಕೆಟ್ಟೈತನ? ಜಾಸ್ತಿ ಏನಾರ ಮಾತಾಡಿದ್ರ ರಾತ್ರಿ ಮಕ್ಕೊಂಡಾಗ ತಲೆ ಮೇಲೆ ಕಲ್ಲು ಎತ್ತ ಹಾಕಿಬಿಡು ಅಂತ ಅಂದಾರ, ಗೊತ್ತನ್ರಿ ಅತ್ತಾರ? ಯವ್ವ ಇನ್ನು ಮೇಲೆ ನಾನು ಈ ಮನ್ಯಾಗ ನೆಮ್ಮದಿಯಿಂದ ಮಕ್ಕೊನಂಗಿಲ್ಲ ಯವ್ವ. ನನ್ನ ಸೊಸಿನ ನನ್ನ ತಲೆ ಮೇಲೆ ಕಲ್ಲೆತ್ತಾಕ್ತಾಳಂತ. ಅಷ್ಟು ಹೆದರಿಕೆ ಇರಲಿ ಅತ್ತಾರ ಸೊಸಿ ಮೇಲೆ. ಲೇ ಈ ಮನ್ಯಾಗ ಅಡಿಗೆ ಮಾಡಕ್ಕೆ ನಾನದೀನಿ. ಹೆಚ್ಚು ಕಮ್ಮಿ ಏನಾರು ಕಿಸ್ದಾಡಿದಿ, ನನ್ನ ಸಿಟ್ಟೇನಾರು ಪಿತ್ತ ನೆತ್ತಿಗೇರಿಸಿದಿ, ನೀನು ತಿಂತೀಯಲ್ಲ ಅನ್ನ, ಅದರಾಗ ಬೇದಿ ಮಾತ್ರೆ ಹಾಕಿ ಕಲಸಿ ಕೊಟ್ಬಿಡ್ತೀನಿ. ಒಂದು ದಿನಕ್ಕೆ 100 ಸಲ ಅಡ್ಡಾಡಿರ್ಬೇಕು ನೀನು. ಪ್ಯಾಕೆನಿಗೆ ಮನೆಗೆ, ಪ್ಯಾಕೆನಿಗೆ ಮನೆಗೆ, ಹಂಗೆ ಮಾಡ್ಬಿಡ್ತೀನಿ ನೋಡು ಮತ್ತ. ಯವ್ವ ನಾನು ಮಾತ್ರ ಇನ್ಮೇಲೆ ಈ ಮನೆಗೆ ಯಾವುದೇ ಕರಡಕ್ಕೂ ಊಟ ಮಾಡಲ್ಲಪ್ಪ. ಅದರಲ್ಲೂ ನೀವು ಮಾಡಿದ ಅಡಿಗೆ ಮಾತ್ರ ನಾನು ಇನ್ಮೇಲೆ ತಿನ್ನೋದೇ ಇಲ್ಲ. ಹಿಂಗಿರ್ಲಿ ಅತ್ತಿ ಅಂದ್ರೆ ಭಯ. ಹೆಚ್ಚು ಕಮ್ಮಿ ಏನಾರು ಕಿಸ್ದಾಡಿದೆ ಅಂದ್ರೆ ಗೊತ್ತಲ್ಲ, ಬೇದಿ ಮಾತ್ರೆ ಊಟ, ಚೊಂಬು, ಈ 40 ಸಲ ಪ್ಯಾಕೆನಿ ಮನಿ ಅಡ್ಡಾಡೋದು ನೆನಪಿರ್ಲಿ. ಹೋಗ ಒಂದು ಗ್ಲಾಸ್ ತಣ್ಣನ ನೀರಿನಾಗ ಮಸ್ತ್ ಶರ್ಬತ್ ಮಾಡ್ಕೊಂಬಂದು ತಂದು ಕೊಡು ನನಗೆ. ಇಲ್ಲಾಂದ್ರೆ ರಾತ್ರಿ ಗೊತ್ತಲ್ಲ ಗುಳಿಗಿ ಚೊಂಬು ಪೈಕೇನಿ. ಹೋಗು. ನಗು ಮುಖ ಇರಲಿ, ನಗು ಮುಖ. ಸಾಕನ್ರಿ ಅತ್ತಾರ? ಸದ್ಯಕ್ಕೆ ಸಾಕು. ಇಷ್ಟ ಹಿಂಗೆ ಇರ್ಬೇಕು ನನ್ನ ಹತ್ರ. ಏನಾರ ಹೆಚ್ಚು ಕಮ್ಮಿ ಕಿಸ್ದಾಡಿದೆ ಅಂದ್ರೆ ನೋಡು ಮತ್ತ. ಅತ್ಯಾರ ನನ್ನ ಕೈಯಾಗ ಸರ್ಬತ್ ಮಾಡಿಸ್ಕೊಂಡು ಕುಡಿಯಾಕ ಕುಂತಿರಲ್ಲ, ಮುಂದೆ ನೋಡ್ರಿ ನಿಮ್ಗೆ ಐತಿ ಮಾರಿ ಹಬ್ಬ. ಹೆಂಗೆ ನಾವು ಈ ಪಂಚವ ಅಂದ್ರೆ ಸುಮ್ಮನೆನಾ? ಅಷ್ಟು ಸುಲಭವಾಗಿ ಈ ಪಂಚವನ್ನ ಯಾರು ಸೋಲ್ಸಕ್ಕಾಗಲ್ಲ. ಓ ಬಲ್ಲೆ ಬಲ್ಲೆ ಬಲ್ಲೆ, ಓ ಬಲ್ಲೆ ಬಲ್ಲೆ ಬಲ್ಲೆ. ಮಸ್ತ್ ಟಿವಿ ಹಚ್ಕೊಂಡು ಫ್ಯಾನ್ ಹಚ್ಕೊಂಡು ತಂಪಂದು ಸರ್ಬತ್ ಕುಡ್ಕೊಂತ ಕುತ್ಕೊಳ್ಳೋಣ. ಮಾಡ್ತೀನಿ ನನ್ನ ಸೊಸಿಗೆ.